ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮದಲ್ಲಿ 8ನೆಯ ತಿರುನಾಮ ಭೂತಾತ್ಮ ಅಂತ. ಜನಕ ಮಹಾರಾಜ ಸೀತಾಮಾತೆಯ ತಂದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಜನಕ ಮಹಾರಾಜ ನೇಪಾಳದ ಮಿಥಿಲೆಯಲ್ಲಿ ಒಂದು ದೊಡ್ಡ ಯಜ್ಞ ಕಾರ್ಯವನ್ನ ಮಾಡುತ್ತಾರೆ. ಆ ಯಾಗಶಾಲೆಯ ಎದುರು ಒಂದು ದೊಡ್ಡ ಮೈದಾನ ಇರುತ್ತೆ. ಇಲ್ಲಿ ಚಿನ್ನಪ್ಪ ಸ್ಟೇಡಿಯಂ ಇದೆಯಲ್ಲ, ಹಾಗೆ ಒಂದು ದೊಡ್ಡ ಗ್ರೌಂಡ್. ಆ ಮೈದಾನದಲ್ಲಿ 500 ಹಸುಗಳನ್ನು ಕಟ್ಟಿ ಹಾಕಿರುತ್ತಾರೆ. ಒಂದೊಂದು ಹಸುವಿಗೂ ಹಸುಗಳ ಕೊಂಬಿನ ಆಕಾರದಲ್ಲಿಯೇ ಇರುವಂತಹ ಚಿನ್ನದ ಟೊಪ್ಪಿಗಳನ್ನು ಹಸುವಿನ ಕೊಂಬುಗಳಿಗೆ ಹಾಕಿರುತ್ತಾರೆ. ಅಲ್ಲಿ ಬಂದಿರುವ ಎಲ್ಲರನ್ನೂ ಉದ್ದೇಶಿಸಿ ಜನಕ ಮಹಾರಾಜ ಹೇಳುತ್ತಾನೆ, ನಾನು ಈಗ ಒಂದು ಸಮ್ಮೇಳನವನ್ನು ನಡೆಸುತ್ತೇನೆ, ಕಾನ್ಫರೆನ್ಸ್. ಇಲ್ಲಿ ಬಹಳ ಜನ ಋಷಿ ಮುನಿಗಳೆಲ್ಲ ಬಂದಿದ್ದೀರಾ. ನಿಮ್ಮಲ್ಲಿ ಯಾರು ನಿಜವಾದ ಬ್ರಹ್ಮಜ್ಞಾನಿ ಅಂತ ನನಗೆ ತಿಳಿಯಬೇಕು. ಯಾರು ಬ್ರಹ್ಮಜ್ಞಾನಿಯೋ ಅವರಿಗೆ ಈ 500 ಹಸುಗಳು, ಅವುಗಳ ಕೊಂಬುಗಳ ಮೇಲಿರುವ ಚಿನ್ನದ ಟೊಪ್ಪಿಗಳು ಎಲ್ಲವನ್ನೂ ಬಹುಮಾನವಾಗಿ ಕೊಡುತ್ತೇನೆ. ಎಲ್ಲ ಸೇರಿ 1000 ಕೊಂಬುಗಳಿಗೆ ಚಿನ್ನದ ಟೊಪ್ಪಿಗಳು ಇವೆ. 500 ಹಸುಗಳು, 1000 ಚಿನ್ನದ ಟೊಪ್ಪಿಗಳು ಎಲ್ಲವೂ ಯಾರಿಗೆ ಸಿಗುವುದೋ ಗೊತ್ತಿಲ್ಲ. ಈಗ ನೋಡೋಣ ಕೇಳುಗರೆ ಏನಾಗುತ್ತೆ ಅಂತ. ಯಾರು ಆ ಬ್ರಹ್ಮಜ್ಞಾನಿ ಅಂತ ಇನ್ನು ತಿಳಿದುಕೊಳ್ಳೋಣವೇ ಅಂತ ಹೇಳುತ್ತಾನೆ ಜನಕ ಮಹಾರಾಜ. ಅಲ್ಲಿಯೇ ಇದ್ದ ಯಾಜ್ಞವಲ್ಕ್ಯ ಋಷಿಗಳು ಎದ್ದು ನಿಲ್ಲುತ್ತಾರೆ. ಎದ್ದು ನಿಂತು ತನ್ನ ಶಿಷ್ಯನೊಬ್ಬನನ್ನು ಕರೆದು, ಈ 500 ಹಸುಗಳನ್ನು ನಮ್ಮ ಮನೆಗೆ ಹೊಡೆದುಕೊಂಡು ಹೋಗು ಅಂತ ಅಪ್ಪಣೆ ಮಾಡುತ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಏನಿದು ಇವರು ಹೀಗೆ ಹೇಳುತ್ತಿದ್ದಾರಲ್ಲ ಅಂತ. ಈಗ ಆಶ್ವಲ ಅನ್ನುವ ಋಷಿ ಎದ್ದು ನಿಲ್ಲುತ್ತಾರೆ. ಇನ್ನೂ ಸಭೆಯೇ ಸರಿಯಾಗಿ ಶುರುವಾಗಿಲ್ಲ, ನೀವು ಆಗಲೇ ಹಸುಗಳನ್ನು ಹೊಡೆದುಕೊಂಡು ಹೋಗು ಅಂತ ಹೇಳುತ್ತಿದ್ದೀರಲ್ಲ. ಸಂಗೀತ ಕಚೇರಿಯೇ ನಡೆಸದೆ ಸಂಗೀತದ ಸಂಭಾವನೆ ಅಂದರೆ ದುಡ್ಡು, ಅದನ್ನು ಮೊದಲು ಕೊಟ್ಟು ಬಿಡಿ ಅಂತ ಕೇಳುವ ಹಾಗಿದೆ ನಿಮ್ಮ ಮಾತು. ನೀವು ದೊಡ್ಡ ಬ್ರಹ್ಮಜ್ಞಾನಿ ಅಂತ ಮೊದಲು ನಿರೂಪಿಸಿ, ಪ್ರೂವ್ ಮಾಡಿ, ಆಮೇಲೆ ಹಸುಗಳನ್ನು ಹೊಡೆದುಕೊಂಡು ಹೋಗಿ ಅಂತಾರೆ ಆಶ್ವಲ ಋಷಿಗಳು. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳುತ್ತಾರೆ, ಬ್ರಹ್ಮಜ್ಞಾನಿಯ ಹಾಗೆಂದರೆ ಏನು ಅಂತ ನನಗೆ ತಿಳಿದೇ ಇಲ್ಲ. ಬ್ರಹ್ಮಜ್ಞಾನಿ ಯಾರು ಅಂತ ತೋರಿಸಿ, ನಾನು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತೇನೆ. ನನಗೆ ಹಸುಗಳು ಬೇಕು, ನಾನು ಅವುಗಳನ್ನು ಹೊಡೆದುಕೊಂಡು ಹೋಗುತ್ತೇನೆ, ನನ್ನನ್ನು ಬಿಟ್ಟು ಬಿಡಿ ಅನ್ನುತ್ತಾರೆ ನಗು ನಗುತ್ತಾ. ಅದಕ್ಕೆ ಆಶ್ವಲ ಋಷಿಗಳು ಹೇಳುತ್ತಾರೆ, ಇಲ್ಲ ಇಲ್ಲ, ನಾವು ಹಾಗೆಲ್ಲ ಸುಮ್ಮನೆ ಹಸುಗಳನ್ನು ಕೊಡುವುದಿಲ್ಲ. ಕೇಳಿದ ಪ್ರಶ್ನೆಗೆಲ್ಲ ನೀವು ಸರಿಯಾದ ಉತ್ತರ ಕೊಡಿ, ಆಮೇಲೆ ಹಸುಗಳ ವಿಷಯ ನೋಡೋಣ ಅಂತಾರೆ. ಒಬ್ಬೊಬ್ಬರೇ ಋಷಿಗಳು ಎದ್ದು ನಿಂತು ಯಾಜ್ಞವಲ್ಕ್ಯರನ್ನು ಪ್ರಶ್ನೆ ಮಾಡುವುದಕ್ಕೆ ಶುರು ಮಾಡ್ತಾರೆ. ಏನು ಆಶ್ಚರ್ಯ ಅಂದ್ರೆ, ಎಲ್ಲಾ ಋಷಿ ಮುನಿಗಳೂ ಕೇಳಿದ ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯರು ಸರಿಯಾದ ಉತ್ತರವನ್ನೇ ಕೊಡುತ್ತಾ ಹೋಗುತ್ತಿದ್ದಾರೆ. ನಿಜವಾದ ಜ್ಞಾನಿಗಳು ಹೇಳುವಾಗಲೇ ನನಗೆ ಏನೂ ಗೊತ್ತಿಲ್ಲ ಅಂತಾನೆ ಹೇಳೋದು, ಆದರೆ ಪ್ರಶ್ನೆ ಕೇಳಿದರೆ ಮಾತ್ರ ಸರಿಯಾಗಿಯೇ ಉತ್ತರ ಹೇಳುತ್ತಾರೆ ಅನ್ನುವುದಕ್ಕೆ ಇವರೇ ಸಾಕ್ಷಿ. ಯಾಜ್ಞವಲ್ಕ್ಯರು ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಡುತ್ತಿದ್ದಾರೆ. ಕೊನೆಯಲ್ಲಿ ಉದ್ದಾಲಕ ಎನ್ನುವ ಋಷಿ ಎದ್ದು ನಿಂತು ಯಾಜ್ಞವಲ್ಕ್ಯರನ್ನು ಒಂದು ಪ್ರಶ್ನೆ ಕೇಳುತ್ತಾರೆ. ಈ ಪ್ರಪಂಚದ ಎಲ್ಲಾ ವಸ್ತುಗಳಲ್ಲೂ ಎಲ್ಲದರಲ್ಲಿಯೂ ಎಲ್ಲರ ಒಳಗೂ ಇದ್ದು ಎಲ್ಲಾ ಕಾರ್ಯವನ್ನು ನಡೆಸುತ್ತಿರುವವರು ಯಾರು ಅಂತ. ಈ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ 500 ಹಸುಗಳು, 1000 ಚಿನ್ನದ ಕೊಂಬುಗಳ ಟೊಪ್ಪಿ ಎಲ್ಲವೂ ನಿಮ್ಮದೇ ಅನ್ನುತ್ತಾರೆ. ಆಗ ಯಾಜ್ಞವಲ್ಕ್ಯರು ಹೇಳುತ್ತಾರೆ, ಅದು ಯಾರು ಅಂದ್ರೆ ಅವನೇ ನಾರಾಯಣ ಅಂತ. ಅವನು ಭೂಮಿಯ ಒಳಗೂ ಇದ್ದಾನೆ, ಭೂಮಿಯೇ ಅವನ ದೇಹ, ಭೂಮಿಯ ಒಳಗೂ ಅವನೇ ಇದ್ದಾನೆ. ಆದರೆ ಭೂಮಿಗೆ ಅದು ಗೊತ್ತಿಲ್ಲ. ಆದರೆ ಅವನು ಇಲ್ಲದೆ ಭೂಮಿಯೇ ಇಲ್ಲ, ಅವನೇ ನಾರಾಯಣ. ಅವನು ಆಕಾಶದಲ್ಲಿಯೂ ಇದ್ದಾನೆ, ಆಕಾಶವೇ ಅವನ ದೇಹ ಆಗಿದೆ. ಆದರೆ ಆಕಾಶಕ್ಕೆ ಅದು ತಿಳಿದಿಲ್ಲ. ಆದರೆ ಅವನು ಇಲ್ಲದೆ ಆಕಾಶವೂ ಇಲ್ಲ. ಸೂರ್ಯ, ಚಂದ್ರ, ಗಿಡ, ಮರ, ಗಾಳಿ, ಬೆಂಕಿ, ನೀರು ಎಲ್ಲದರಲ್ಲಿಯೂ ಅವನೇ ಇದ್ದಾನೆ. ಎಲ್ಲದರಲ್ಲಿಯೂ ಅವನೇ ಇದ್ದಾನೆ. ಎಲ್ಲವೂ ಅವನ ದೇಹವೇ ಆಗಿದೆ. ಎಲ್ಲವೂ ಅವನ ದೇಹವೇ ಆಗಿರುವುದರಿಂದ ಒಂದು ಕಡೆ ಹೊಡೆದರೆ ಇನ್ನೊಂದು ಕಡೆ ನೋವಾಗುತ್ತದೆ. ಭೂಮಿ
ಭೂಮಿಯಲ್ಲಿರುವ ಮರಗಳನ್ನೆಲ್ಲ ಕಡಿದು ಹಾಕಿದರೆ ಆಕಾಶ ಕೋಪಿಸಿಕೊಂಡು ಮಳೆ ಕೊಡುವುದಿಲ್ಲ ಅನ್ನತ್ತೆ. ಇಲ್ಲಿ ಹೊಡೆದರೆ ಅಲ್ಲಿ ನೋವಾಗತ್ತೆ. ಯಾಕೆ ಅಂದ್ರೆ ಎಲ್ಲವೂ ಆ ಭಗವಂತನ ದೇಹವೇ ಆಗಿದೆ. ನಮ್ಮ ದೇಹದ ಯಾವುದೇ ಅಂಗಗಳಿಗೆ ನೋವಾದರೆ ಪೆಟ್ಟಾದರೆ ನಮ್ಮ ಮನಸ್ಸಿಗೆ ಬೇಜಾರಾಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಹಾಗೆಯೇ ಇದು. ಅದೇ ತರಹ ಭೂಮಿಯಲ್ಲಿ ಜಾಸ್ತಿ ಮನೆಗಳು, ಫ್ಲಾಟ್ಸ್ ಎಲ್ಲ ಕಟ್ಟಿಕೊಂಡು ಹೋದರೆ ಸಮುದ್ರಕ್ಕೆ ಕೋಪ ಬಂದು ಸುನಾಮಿ ಬರುತ್ತೆ. ಯಾಕೆ ಅಂದ್ರೆ ಇದು ಕೂಡ ಅವನ ದೇಹ, ಅದು ಕೂಡ ಅವನ ದೇಹವೇ ಆಗಿದೆ. ಇಲ್ಲಿ ಹೊಡೆದರೆ ಅಲ್ಲಿ ನೋವಾಗತ್ತೆ. ಅಷ್ಟೇ ಅಲ್ಲ, ಒಂದೊಂದು ಜೀವಾತ್ಮವೂ ಅವನ ದೇಹವೇ ಆಗಿದೆ. ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲದರಲ್ಲಿಯೂ ಅವನೇ ಇದ್ದಾನೆ. ಅವನು ನಮ್ಮಲ್ಲಿಯೇ ಇರುವುದು ಮಾತ್ರ ನಮಗೆ ತಿಳಿಯುವುದೇ ಇಲ್ಲ. ಜೀವಾತ್ಮದ ಒಳಗೆ ಪರಮಾತ್ಮ ಇಲ್ಲ ಅಂದ್ರೆ ನಾವು ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಆಗುವುದೇ ಇಲ್ಲ. ಹೀಗೆ ಎಲ್ಲದರಲ್ಲಿಯೂ ಇರುವವನು ನಾರಾಯಣ ಅಂತ ಉತ್ತರ ಕೊಡುತ್ತಾರೆ ಯಾಜ್ಞವಲ್ಕ್ಯರು. ಈ ಉತ್ತರವನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ, ಸಂತೋಷ ಎಲ್ಲ ಉಂಟಾಗತ್ತೆ. ಎಷ್ಟು ಚೆನ್ನಾಗಿ ಎಲ್ಲರೂ ತಿಳಿದುಕೊಳ್ಳುವ ಹಾಗೆ ಹೇಳಿದ್ದರು ಅವರು. ಎಲ್ಲಾ ಋಷಿಗಳು ಸಂತೋಷದಿಂದ ಯಾಜ್ಞವಲ್ಕ್ಯರಿಗೆ ಹೇಳುತ್ತಾರೆ, ನೀವು ಹೇಳಿದ್ದು ನಿಜ. ಈ ಹಸುಗಳೆಲ್ಲ ನಿಮಗೇ ಸೇರಿದ್ದು. ಸಂತೋಷವಾಗಿ ಹೊಡೆದುಕೊಂಡು ಹೋಗಿ ಅಂತ ಹೇಳುತ್ತಾರೆ. ಯಾಜ್ಞವಲ್ಕ್ಯರಿಗೆ ಜನಕ ಮಹಾರಾಜ ಸನ್ಮಾನವನ್ನು ಕೂಡ ಮಾಡುತ್ತಾನೆ ಅನ್ನುವುದು ಚರಿತ್ರೆ. ಇಟ್ ವಾಸ್ ಎ ಹಿಸ್ಟ್ರಿ ದಟ್ ಜನಕ ಮಹಾರಾಜ ಹಾನರ್ಡ್ ಯಾಜ್ಞವಲ್ಕ್ಯ. ಯಾಜ್ಞವಲ್ಕ್ಯರು ಹೇಳಿದ ಹಾಗೆ ಭೂತ ಎಂದರೆ ಈ ಸೃಷ್ಟಿ, ಪ್ರಪಂಚ ಅಂತ. ಇಡೀ ಸೃಷ್ಟಿಯ ಒಳಗೆ ನಾರಾಯಣನೇ ಇರುವುದರಿಂದ ಭೂತಾತ್ಮ ಅಂತ ಹೆಸರು. ನಾವು ಕೂಡ ಭೂತಾತ್ಮನೇ ನಮಃ ಅಂತ ಯಾವಾಗಲೂ ಜಪಿಸುತ್ತಾ ಇದ್ದರೆ ಯಾಜ್ಞವಲ್ಕ್ಯರು ಸಭೆಯಲ್ಲಿ ಎಷ್ಟು ಬುದ್ಧಿವಂತರಾಗಿ ಮಾತನಾಡಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳಿದರಲ್ಲ, ಹಾಗೆಯೇ ನಮಗೂ ಬುದ್ಧಿ ಸಾಮರ್ಥ್ಯವನ್ನು ಆ ಭಗವಂತ ಕರುಣಿಸುತ್ತಾನೆ. ಮುಂದೆ 9ನೇ ತಿರುನಾಮದಲ್ಲಿ ಭೂತ ಭಾವನಃ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಕೇಳುಗರೆ. ಭೂತಾತ್ಮನೇ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ. 8ನೆಯ ತಿರುನಾಮವಾದ ಭೂತಾತ್ಮ ಎನ್ನುವ ಈ ಕಥೆ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕೇಳುಗರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಕೇಳುಗರೆ. ಭೂತಾತ್ಮನೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.